ಈಗ ನಾವು CEO ZP ರವರ ಮುಖಾಂತರ ಎಲ್ಲೆಲ್ಲಿ ಡಿಲಾಪಿಡೇಟೆಡ್ ಸ್ಟೇಟಲ್ಲಿ ಈ ಶಾಲಾ ಕಟ್ಟಡಗಳಿದ್ದಾವೆ ಅದನ್ನು ಐಡೆಂಟಿಫೈ ಮಾಡಿ ಅಂತ ನಾವು ಹೇಳಿದ್ದೀವಿ. ಅವ್ರ ಪಟ್ಟಿಯನ್ನು ಐಡೆಂಟಿಫೈ ಮಾಡಿದ್ದಾರೆ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಇಮಿಡಿಯೇಟ್ಲಿ ನಾವು ರಿಪೇರಿ ಮಾಡಬೇಕಂದ್ರೆ ನಮ್ಮ SDRF NDRF ಮುಖಾಂತರ ಒಂದು ಶಾಲೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಸ್ಟೇಟ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ 2 ಲಕ್ಷ ರೂಪಾಯಿ ನಾವು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. 2 ಲಕ್ಷದಲ್ಲಿ ನಾವು ಏನು ಮಾಡ್ಬೋದು ಅಂತ ಪ್ರಶ್ನೆ ಬಂದಾಗ ನಾವು ಮೇಲ್ಛಾವಣಿ ದುರಸ್ತಿ ಮಾಡ್ಕೊಳ್ತೀವಿ ಯೂಶಲಿ. ಆವಾಗ ಏನಾಗುತ್ತೆ, ಮಳೆ ನೀರು ಒಳಗಡೆ ಹೋಗಲ್ಲ, ಗೋಡೆ ಇದಾಗಲ್ಲ ಅಂತ ಹೇಳಿ, ಹಸಿ ಆಗಲ್ಲ ಅಂತ ಹೇಳಿ ನಾವು ಆ ಕೆಲಸಗಳನ್ನು ತಗೊಳ್ತೀವಿ. ಆ ರೀತಿಯ ಸ್ಥಿತಿ ಇದೆ ಅಂದರೆ 2 ಲಕ್ಷ ನಾವು ಆಲ್ರೆಡಿ ತಹಶೀಲ್ದಾರ್ ಮುಖಾಂತರ ಆದೇಶ ನೀಡಿದ್ದೀವಿ. ಎಲ್ಲೆಲ್ಲಿ ಇದೆ ಪ್ರತಿ ತಹಶೀಲ್ದಾರ್ಗಡೆ 50-70 ಲಕ್ಷ ರೂಪಾಯಿ ನಾವು ಈಗಾಗಲೇ ಅವ್ರ PD ಅಕೌಂಟಲ್ಲಿ ಇಟ್ಟಿದ್ದೀವಿ. ನನ್ನ ಕಡೆ ಫೈಲ್ ಬರೋ ಅವಶ್ಯಕತೆನೇ ಇಲ್ಲ, ಅವರು ಅಲ್ಲಿಂದನೇ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಎಲ್ಲೆಲ್ಲಿ ಈ ಸ್ಥಿತಿ ಮೀರಿ ಶಿಥಿಲಾವಸ್ಥೆಗೆ ಬಂದಿದೆ ಅಲ್ಲಿ ಪಾಠಗಳನ್ನು ಮಾಡಬಾರ್ದಂತ ಹೇಳಿ ನಾವು CO ಅವರಿಗೆ ಹೇಳಿದ್ದೀವಿ. CO ಅವರು ಅದೇ ರೀತಿಯ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಪ್ರಾಣಹಾನಿ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಬಹುಮುಖ್ಯವಾಗುತ್ತದೆ ಈ ಸಂದರ್ಭದಲ್ಲಿ. ಸೊ ಫ್ಲಡ್ ಸಿಚುವೇಷನಲ್ಲಿ ಮಳೆ ಇದ್ದಾಗ ಯಾವುದೇ ಡಿಲಾಪಿಡೇಟೆಡ್ ಕೊಠಡಿನಲ್ಲಿ ಶಾಲೆಗಳನ್ನು ನಡೆಸಬಾರ್ದು. ಅಷ್ಟು ಅನಿವಾರ್ಯತೆ ಇದೆ ಅಂದರೆ ಯಾವುದಾದ್ರೂ ಸಮುದಾಯ ಭವನ ಇದೆ ಅಂದರೆ ಅಲ್ಲಿ ನೀವು ಶಾಲೆ ನಡೆಸಿ ಅಂತಲೂ ನಾವು ನಮ್ಮ ಪ್ರೊಸೀಡಿಂಗಲ್ಲಿ ಹೇಳಿದ್ದೀವಿ, ಸ್ಪಷ್ಟವಾಗಿ ಹೇಳಿದ್ದೀವಿ.